ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕೃಷ್ಣ ಜನ್ಮಾಷ್ಟಮಿ ಯೂಶಲಿ 2 ಬರುತ್ತೆ. ಆಗಸ್ಟ್ 16 ಒಂದು ಬಂದಿತ್ತು, ಇವತ್ತು ಒಂದು ಬಂದಿದೆ. ಅದು ಯಾಕೆ ಹಾಗೆ ಬರುತ್ತೆ ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಕೃಷ್ಣನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಬಿಡೋಣಲ್ವ. ಈ ವಿಷ್ಣುವಿನ ಅವತಾರ, ಈ ಕೃಷ್ಣನ ಅವತಾರದ ಎತ್ತಿದಾಗ ವಿಷ್ಣು ಏನೆಲ್ಲ ಮಾಡಿಲ್ಲ ಅನಿಸ್ತೀನಿ. ಚಿಕ್ಕದ್ರಿಂದ ನೋಡ್ಕೊಳ್ತಾ ಬಂದರೆ ಏನೆಲ್ಲ ಮಾಡಿಲ್ಲ ಅವನು, ಹಬ್ಬ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವನ ಲೀಲೆನ ವರ್ಣಿಸೋಕ್ಕಾಗೋದಿಲ್ಲ. ಈ ಚಿಕ್ಕ ಹುಟ್ಟಿದ್ದೇ ಒಂಥರ ಒಂದು ರೋಚಕ ಕತೆ ಅಲ್ವಾ. ಹುಟ್ಟಿದ ಜೈಲಲ್ಲಿ ದೇವಕಿ ವಸುದೇವ ಇದ್ದಾಗ, ತಂದೆ ತಾಯಿ ಜೈಲಲ್ಲಿದ್ದಾಗ ಮಾವ ಕಾಯ್ತಾ ಇರ್ತಾನೆ ಅವನು ಯಾವಾಗ ಹುಟ್ಟಾನೆ, ಅವನ್ನ ಸಾಯಿಸಬೇಕು ಅಂತ. ಅಂಥ ಟೈಮಲ್ಲಿ ತಾನು ಹುಟ್ಟಿ ಎಲ್ಲರ ಕಣ್ತಪ್ಪಿಸಿ ತನ್ನನ್ನು ತಾನೇ ರಕ್ಷಣೆ ಮಾಡಿಕೊಂಡು ಸಾಕು ತಾಯಿ ಯಶೋದೆ ಕಡೆಗೆ ಹೊರಟೋಗ್ತಾನೆ. ಅವಳು ಮಡಿಲನ್ನು ಸೇರಿಕೊಂಡು ಅಲ್ಲಿ ಬೆಳೀತಾನೆ. ಬೆಳೀತಾನೂ ಅಷ್ಟೇ, ಪುಟ್ಟ ಮಗು ಆಗಿದ್ದಾಗನೂ ಇಂದನೂ ಅವನ ಸಂಹಾರ ಮಾಡಲಿಕ್ಕೆ ಎಷ್ಟು ಜನ ರಾಕ್ಷಸರನ್ನು ಕಳಿಸ್ತಿದ್ದ ಕಂಸ. ಗೊತ್ತಾಗ್ಬಿಟ್ಟು ಅವನು ಎಲ್ಲೋ ಹುಟ್ಟಿದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗೋಗ್ಬಿಡುತ್ತಲ್ವ ಆವಾಗ. ಬಟ್ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ ಚಿಕ್ಕ ಮಗು ಇದ್ದಾಗಲೇ. ಆಮೇಲೆ ಬೆಳೀತಾ ಅವನ ತುಂಟಾಟಗಳು ಏನಂತ ಹೇಳೋಣ. ಮಗುವಾಗಿ ಕಳ್ಳ ಕೃಷ್ಣ ಅಂತ ಅನ್ನಿಸ್ಕೊಂಡ್ರೂ ಸಹ ಆ ಮುದ್ದು ಕಳ್ಳಂಗೆ ಯಾರೂ ಬೈಯೋಕ್ಕಾಗೋದಿಲ್ಲ. ಸುಮ್ಮನೆ ಬಂದುಬಿಟ್ಟು ಯಶೋದೆ ಹತ್ರ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ. ಆದರೂ ಯಾರಿಗೂ ಅವನ ಮೇಲೆ ಸಿಟ್ಟಿರೋದಿಲ್ಲ. ಒಂಥರ ಎಲ್ಲರಿಗೂ ಅವನು ನೋಡಿದರೆ ಮುದ್ದೇನೆ. ಹಾಗೆ ಮತ್ತೆ ಸ್ವಲ್ಪ ದೊಡ್ಡವನಾಗ್ತಾಗ ಎಷ್ಟು ಜನರನ್ನೆಲ್ಲ ಸಾಯಿಸ್ತಾನೆ, ದೊಡ್ಡವನಾಗ್ತಾನೆ. ಇನ್ನೊಂದು ಸ್ವಲ್ಪ ಆದಾಗ ಗೋಪಿಕಾ ಸ್ತ್ರೀಯರ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ. ರಾಧೆ ಇರ್ತಾಳೆ, ಎಲ್ಲರ ಜೊತೆ ಖುಷಿಯಾಗಿ ಯಾವುದೋ ಜನ್ಮದ ಋಣ ಇರುತ್ತೆ ಅವರಿಗೆಲ್ಲ. ಅದನ್ನೆಲ್ಲ ತೀರಿಸ್ಲಿಕ್ಕೆ ತುಂಟಾಟ ಮಾಡ್ಕೊಂಡಿರುವಾಗಲೇ ಪಾಪ ಏನಾಗೋಗುತ್ತೆ, ಕೃಷ್ಣನ ಚಿಕ್ಕಪ್ಪ ಅಕ್ರೂರ, ಅವನು ಕಂಸನ ಆಸ್ಥಾನದಲ್ಲಿ ಮಿನಿಸ್ಟರ್ ಆಗಿರ್ತಾನೆ. ಹಿ ವಾಸ್ ದ ಗ್ರೇಟ್ ಡಿವೋಟಿ ಆಫ್ ಕೃಷ್ಣನಿಗೆ ತುಂಬ ಭಕ್ತ ಅವನು. ಹಾಗಾಗಿ ಅವನನ್ನೇ ಕಳಿಸ್ತಾರೆ, ಹೋಗ್ಬಿಟ್ಟು ಕರ್ಕೊಂಡು ಬಾ ಇಲ್ಲಿ ಮಥುರಾಗೆ ಅಂತ ಹೇಳಿಬಿಟ್ಟು. ಸೊ ಕೃಷ್ಣನ ಅವ್ನು ಬಂದು ಕರೆದಾಗ ಕೃಷ್ಣಂಗೆ ಹೋಗೋಕ್ಕೆ ಇಷ್ಟ ಇರೋದಿಲ್ಲ. ಆದರೂ ಅವನು ಇದನ್ನೆಲ್ಲ ಬಿಟ್ಟು ಹೋಗಲೇಬೇಕಾಗತ್ತೆ. ಅವನ ಕರ್ತವ್ಯ ಅಲ್ಲಿರುತ್ತೆ. ಮುಂದೆ ಮಥುರಾಗೆ ಹೋಗ್ತಾನೆ. ಅಲ್ಲಿಂದ ಮುಂದಕ್ಕೆ ಮಥುರಾಗೆ ಹೋಗ್ಬಿಟ್ಟು ಅಲ್ಲಿ ಮುಂದೆ ಬರೋದೆಲ್ಲ ಅವನ ಕರ್ತವ್ಯಗಳು ಅಂತಲೇ ಹೇಳ್ಬೋದು. ಸೊ ಕಂಸನ ವಧೆ ಮಾಡ್ತಾನೆ. ಅದರಿಂದ ಮುಂದೆ ಹಾಗೆ ಬೆಳೀತಾ ಹೋಗುತ್ತೆ. ಪಾಂಡವರ ಪ್ರೀತಿ ಸಿಗುತ್ತೆ, ಅರ್ಜುನನ ಸ್ನೇಹ ಸಿಗುತ್ತೆ, ಕೊನೆಗೆ ರುಕ್ಮಿಣಿ ಸ್ವಯಂವರ ಆಗುತ್ತೆ. ಎಲ್ಲನೂ ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಲೈಫೇ ಕೃಷ್ಣನ ಅವತಾರನೇ ಒಂಥರ ಕಲರ್ಫುಲ್ ಅಂತ ಹೇಳ್ಬೋದು. ಕೊನೆಗೂ ಅಷ್ಟೇ, ಮಹಾಭಾರತ ಯುದ್ಧ ಶುರು ಆದಾಗ್ಲೂ ಅವನು ಅರ್ಜುನನ ಸಾರಥಿ ಆಗ್ತಾನೆ. ಯುದ್ಧನ ನಿಭಾಯಿಸಿದ ರೀತಿ ಅಂತೂ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಗ್ರೇಟ್ ಎಪಿಕ್ ಭಗವದ್ಗೀತೆಯ ಪಾಠ ಮಾಡ್ತಾನೆ. ವಿಶ್ವರೂಪ ದರ್ಶನ ಮಾಡಿಸಿ ತಾನು ಏನು ಅಂತ ತೋರಿಸ್ಕೊಡ್ತಾನೆ. ಸೊ ನಿಜವಾಗ್ಲೂ ಅವನು ಹೇಳಿಕೊಟ್ಟ ಪಾಠನ ನಾವೆಲ್ಲರೂ ಫಾಲೋ ಮಾಡಿದರೆ ಅದಕ್ಕಿಂತ ದೊಡ್ಡ ನೀತಿ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಕೃಷ್ಣನ ಲೀಲೆನ ಕೌಂಟ್ ಮಾಡಲಿಕ್ಕಾಗೋದಿಲ್ಲ. ಅವನೇ ಹೇಳಿರೋ ಒಂದು ಇದ್ರ ಥರ ಕೊನೆಗೆ ನಮಗೆಲ್ಲರಿಗೂ ನಂಬಿಕೆ ಏನು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ಏನು, ಯಾವಾಗ ಧರ್ಮಕ್ಕೆ ತೊಂದರೆ ಆಗಿ ಅಧರ್ಮ ಬರುತ್ತೋ ಆವಾಗೆಲ್ಲ ನಾನು ಈ ಭೂಮಿ ಮೇಲೆ ಅವತರಿಸ್ತೀನಿ ಅಂತ ಹೇಳಿದ್ದಾನೆ. ಹಾಗೆ ಸಾಧು ಸಂತರಿಗೆ, ಒಳ್ಳೆಯ ಜನರಿಗೆ ವಿನಾಶ ಆದಾಗ ನಾನು ದುಷ್ಟರಿಗೆ ಶಿಕ್ಷೆ ಕೊಟ್ಟು ಶಿಷ್ಟರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತೆ ಅವತರಿಸ್ತೀನಿ ಅಂತ ಹೇಳಿರೋ ಅವನ ಅಭಯನೇ ಅಂತ ನಮಗೆಲ್ಲ ರಕ್ಷೆ ಥರ ಅಂತ ಹೇಳ್ಬೋದು. ಸೊ ಅವನ ನಂಬೋ ಎಲ್ಲ ಭಕ್ತರಿಗೂ ಅದೊಂದು ನಿಜವಾಗ್ಲೂ ರಕ್ಷೆ ಅಂತಲೇ ಹೇಳ್ಬೋದು. ಸೊ ಈ ಕೃಷ್ಣ ಜನ್ಮಾಷ್ಟಮಿ ದಿನ ನಾವು ಸಹ ಪುತ್ತಿಗೆ ಮಠ, ನಮ್ಮ ಬೆಂಗಳೂರಲ್ಲಿರೋ ಪುತ್ತಿಗೆ ಮಠಕ್ಕೆ ಹೋಗಿದ್ವಿ. ಅಲ್ಲಿ ಇವತ್ತು ಜೋರು ಕೃಷ್ಣ ಜನ್ಮಾಷ್ಟಮಿ
ನಡೀತಾ ಇದೆ. ನಾನು ಆಗಲೇ ಹೇಳಿದೆ 2 ದಿನ ಬರುತ್ತೆ. ಆಗಸ್ಟ್ 16 ಬಂದಿತ್ತು, ಇದು ಬಿಟ್ಟರೆ ಇದು. ಯಾಕೆ ಅಂದರೆ ಕೆಲವರು ಶ್ರಾವಣ ಮಾಸ ಅಷ್ಟಮಿ ತಿಥಿ ಬಂದರೆ ಕೃಷ್ಣ ಹುಟ್ಟಿರೋದು ಆ್ಯಕ್ಚುಲಿ ಭಾದ್ರಪದ ಮಾಸ ಅಷ್ಟಮಿ ತಿಥಿ, ಹಾಗೆ ರೋಹಿಣಿ ನಕ್ಷತ್ರ ಇಸ್ ಮೇನ್. ಅವನು ಹುಟ್ಟಿರೋದಷ್ಟು ಫುಲ್ಫಿಲ್ ಆದರೆ ಅದು ನಿಜವಾಗ್ಲೂ ಕೃಷ್ಣ ಜನ್ಮಾಷ್ಟಮಿ ಅಂತ. ಆದರೆ ಕೆಲವರಿಗೆ ಶ್ರಾವಣ ಮಾಸದಲ್ಲಿ ಅಷ್ಟಮಿ ತಿಥಿ ಬಂದರೆ ಸಾಕು, ಒಟ್ನಲ್ಲಿ ಶ್ರಾವಣನೋ ಭಾದ್ರಪದ. ಬಟ್ ಕೆಲವ್ರಿಗೆ ಮಾತ್ರ ಈ 3 ಕ್ರೈಟೀರಿಯಾ ಫುಲ್ಫಿಲ್ ಆಗಬೇಕು, ಆವಾಗ ಮಾತ್ರ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತಾರೆ. ಸೊ ನಮ್ಮ ಉಡುಪಿಯಲ್ಲಿ ಸಹ ಹಾಗೆ ತಮಿಳ್ನಾಡಲ್ಲಿ ಈ ಎಲ್ಲ ಕಡೆ ಕೃಷ್ಣ ಜನ್ಮಾಷ್ಟಮಿನ ಈ 3 ಕ್ರೈಟೀರಿಯಾ ಫುಲ್ಫಿಲ್ ಆದರೆ ಮಾತ್ರ ಮಾಡ್ತಾರೆ. ಹಾಗಾಗಿ ಇವತ್ತು ಉಡುಪಿಯಲ್ಲಿ ಇಲ್ಲಿರೋ ಎಲ್ಲ ಕೃಷ್ಣ ಮಠಗಳಲ್ಲೂ ಸಹ ಜೋರು ಕೃಷ್ಣ ಜನ್ಮಾಷ್ಟಮಿ ನಡೀತಾ ಇದೆ. ಹಾಗೆಯೇ ಎಲ್ಲರಿಗೂ ಸಾಮಾನ್ಯ ಅಲ್ಲಿಯವರೆಲ್ಲರಿಗೂ ಇವತ್ತೇ ಕೃಷ್ಣ ಜನ್ಮಾಷ್ಟಮಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇವತ್ತೆಲ್ಲ ರೋಹಿಣಿ ನಕ್ಷತ್ರನೂ ಇದೆ, ಹಾಗೆ ಭಾದ್ರಪದ ಮಾಸ ಅಷ್ಟಮಿ ತಿಥಿ 3 ಬರೋದ್ರಿಂದ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಎಲ್ಲರಿಗೂ ಈ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಒಳ್ಳೆಯದಾಗಲಿ, ಎಲ್ಲರಿಗೂ ಸಹ ಕೃಷ್ಣ ಕಾಪಾಡಲಿ ಅಂತ ನಾನು ಸಹ ಕೇಳ್ಕೊಳ್ತೀನಿ. ಹಾಗೆ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಸೊ ನಿಮಗಿದು ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನಗೆ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.